ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಬಡ್ಡಿ ಅಂದರೆ ನಮಗೆಲ್ಲ ಗೊತ್ತಿರೋದು ಒಂದೇ ಲೀಗ್, ಅದು PKL. ಆದರೆ ಈಗ ಕಬಡ್ಡಿ ಲೋಕದಲ್ಲಿ ದೊಡ್ಡ ಸಂಚಲನ ನಡೀತಿದೆ. ಅದೇನಪ್ಪಾ ಅಂದರೆ ಹರಿಯಾಣದಲ್ಲಿ ಕಬಡ್ಡಿ ಚಾಂಪಿಯನ್ಸ್ ಲೀಗ್ ಆರ್ KCL ಅಂತ ಹುಟ್ಕೊಂಡಿದೆ. ಇದು ಬರೀ ಹಳ್ಳಿ ಪಂದ್ಯಾವಳಿ ಅನ್ಕೋಬೇಡಿ, ಇಲ್ಲೂ ಕೂಡ ಹರಾಜಿದೆ. ಇಲ್ಲೂ PKL ಸ್ಟಾರ್ಗಳಿದ್ದಾರೆ. ಹಾಗಾದರೆ ಏನಿದು ಕಬಡ್ಡಿ ಚಾಂಪಿಯನ್ಸ್ ಲೀಗ್? ಇದು PKLಗೆ ಯಾವ ರೀತಿ ಪೈಪೋಟಿ ಕೊಡುತ್ತೆ? ಇದರಿಂದ ನಮ್ಮ ಕರ್ನಾಟಕದ ಕಬಡ್ಡಿ ಅಸೋಸಿಯೇಷನ್ ಏನು ಕಲಿಬೇಕು? ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಕಬಡ್ಡಿ ಚಾಂಪಿಯನ್ಸ್ ಲೀಗ್ ಅಂದರೆ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋಣ. ಇದು ಹರಿಯಾಣದಲ್ಲಿ ಶುರುವಾಗಿರುವಂತಹ ಒಂದು ಪ್ರೊಫೆಷನಲ್ ಕಬಡ್ಡಿ ಲೀಗ್. ಇದರ ವಿಶೇಷತೆ ಏನಪ್ಪಾ ಅಂದರೆ ಇದು ಮಣ್ಣಿನ ಅಂಕಣದ ಆಟ ಅಲ್ಲ, ಮ್ಯಾಟ್ ಮೇಲೆ ನಡೆಯೋ ಒಂದು ಕಾರ್ಪೊರೇಟ್ ಸ್ಟೈಲ್ ಕಬಡ್ಡಿ. ಮೋಹಿತ್ ಚಿಲ್ಲರ್ ಅಂತ ಲೆಜೆಂಡ್ ಕೂಡ ಇದರ ಹಿಂದಿದ್ದಾರೆ. ಸೋನಿಪತ್ ಸ್ಟಾರ್ಸ್, ಪಾನಿಪತ್ ಪ್ಯಾನ್ಸರ್, ರೋಹ್ಟಕ್ ಅಂತೆಲ್ಲ ಒಟ್ಟು 8 ಟೀಮ್ಗಳು ಇದರಲ್ಲಿದೆ. ಡಿಸೆಂಬರ್ 28ರಂದು ನಡೆದಂತಹ ಈ ಹರಾಜು ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಆಟಗಾರರನ್ನು ಖರೀದಿ ಮಾಡಲಾಗಿದೆ. ಇದು ಸಣ್ಣದಾಗಿ ಶುರುವಾದರೂ ಇದರ ವಿಷನ್ ಮಾತ್ರ ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಈಗ ಅಸಲಿ ವಿಚಾರಕ್ಕೆ ಬಂದರೆ PKLಗೂ ಇದಕ್ಕೂ ಏನು ವ್ಯತ್ಯಾಸ ಏನಪ್ಪಾ ಅಂದರೆ, ನೋಡಿ, ವ್ಯಾಪ್ತಿ ಅಂತ ತಗೊಂಡಾಗ PKL ಅನ್ನೋದು ಒಂದು ನ್ಯಾಷನಲ್ ಲೆವೆಲ್. ಇಲ್ಲಿ ಬೆಂಗಳೂರು, ಮುಂಬೈ ಅಂತ ಇಡೀ ಇಂಡಿಯಾದ ಬೇರೆ ಬೇರೆ ಕ್ಯಾಪಿಟಲ್ ಸಿಟಿಗಳ ಹೆಸರಲ್ಲಿ ಟೀಮ್ ಇರುತ್ತೆ. ಆದರೆ KCL ಅಲ್ಲಿ ಸದ್ಯಕ್ಕೆ ಸ್ಟೇಟ್ ಲೆವೆಲ್. ಇದು ಹರಿಯಾಣದ ಜಿಲ್ಲೆಗಳ ನಡುವೆ ನಡೆಯೋ ಸಮರ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ರಿಕೆಟ್ನಲ್ಲಿ IPL ಯಾವ ರೀತಿ ಇದೆಯೋ ಅದೇ ರೀತಿ PKL. ಆದರೆ KPL ಅಂದರೆ ನಮ್ಮ ಕರ್ನಾಟಕ ಕ್ರಿಕೆಟ್ ಲೀಗ್ ನಡೆಯುತ್ತಲ್ಲ ಆ ಥರ. ಆಟಗಾರರು ಅಂತ ಬಂದಾಗ PKLನಲ್ಲಿ ಫಾರಿನ್ ಪ್ಲೇಯರ್ಸ್ ಇರ್ತಾರೆ. ಆದರೆ KCLಲ್ಲಿ ಹರಿಯಾಣದ ಲೋಕಲ್ ಪ್ಲೇಯರ್ಸ್ 80%, ಉಳಿದಂತೆ ಇನ್ನು 20% ಬಂದುಬಿಟ್ಟು PKL ಸ್ಟಾರ್ಸ್ ಆದಂಥ ಅಯಾನ್ ಆಗಿರ್ಬೋದು, ಸಂದೀಪ್ ನರ್ವಾಲ್ ಈ ಥರ ಪ್ಲೇಯರ್ಸ್ ಈ ಒಂದು KCLಲ್ಲಿ ಆಡ್ತಾರೆ. ಮನಿ ಅಂತ ಬಂದಾಗ ಹಣ PKLನಲ್ಲಿ ಕೋಟಿಗಳ ಲೆಕ್ಕಾಚಾರ. ಆದರೆ KCLನಲ್ಲಿ ಮಾತ್ರ ಸದ್ಯಕ್ಕೆ ಲಕ್ಷಗಳಲ್ಲಿ ನಡೀತಾ ಇದೆ. ಆದರೆ ಮುಂದು ಅದು ಕೋಟಿಗಳವರೆಗೂ ಸೇರುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಆದರೂ ಇದೊಂದು ಉದ್ದೇಶ ಏನಪ್ಪ ಅಂದರೆ ಹಳ್ಳಿ ಪ್ರತಿಭೆಗಳಿಗೆ ಒಂದು ದೊಡ್ಡ ಮೊತ್ತನೇ ಅಂತ ಹೇಳ್ಬೋದು ಈ ಒಂದು ಲಕ್ಷಗಳು. ಒಂದು ವಿಷಯ ಗಮನಿಸಿದ್ರಾ, ಪ್ರೊ ಕಬಡ್ಡಿಯಲ್ಲಿರೋ ಒಟ್ಟು ಆಟಗಾರರಲ್ಲಿ ಸುಮಾರು 50% ಜನ ಹರಿಯಾಣದವರೇ ಆಗಿದ್ದಾರೆ. ಯಾಕೆ ಗೊತ್ತಾ? ಅಲ್ಲಿ ಅಂತಹ ಲೀಗ್ಗಳು ಮತ್ತು ಟೂರ್ನಿಗಳು ದಿನಾ ನಡೀತಾ ಇರುತ್ತೆ. KCL ನಂತಹ ಲೀಗ್ಗಳಿಂದ ಏನಾಗುತ್ತೆ ಅಂದರೆ ಹಳ್ಳಿಯಲ್ಲಿರೋ ಪ್ರತಿಯೊಬ್ಬ ಹುಡುಗನಿಗೂ ನಾನು ಟಿವಿಯಲ್ಲಿ ಕಾಣಿಸ್ಕೋಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಅಲ್ಲಿನ ಸರ್ಕಾರ ಕ್ರೀಡೆಗೆ ಕೊಡೋ ಸಪೋರ್ಟ್ ಮತ್ತು ಅಲ್ಲಿನ ಹಾಲು ತುಪ್ಪದ ಡಯಟ್ ಇವೆಲ್ಲ ಸೇರಿ ಹರಿಯಾಣವನ್ನು ಕಬಡ್ಡಿ ಕಿಂಗ್ ಅಂತ ಅನಿಸಿದೆ ಅಂದರೆ ತಪ್ಪಾಗಲ್ಲ. ಅದೇ ರೀತಿ ಇಲ್ಲಿ ನಮಗೊಂದು ಪಾಠ ಇದೆ ಫ್ರೆಂಡ್ಸ್. ಕಬಡ್ಡಿ ಹುಟ್ಟಿದ್ದೇ ನಮ್ಮ ಮಣ್ಣಲ್ಲಿ. ಆದರೆ ಇವತ್ತು PKLನಲ್ಲಿ ಕನ್ನಡಿಗರ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ ಇದೆ. ಯಾಕಂದರೆ ನಮ್ಮ ಹಳ್ಳಿ ಪ್ರತಿಗಳಿಗೆ KCL ತರಹದ ಒಂದು ದೊಡ್ಡ ವೇದಿಕೆ ಸಿಗ್ತಿಲ್ಲ. ಹರಿಯಾಣದ KCL ನೋಡಿ ನಾವು ಕಲಿಬೇಕು. ನಮ್ಮಲ್ಲೂ ಒಂದು ಕರ್ನಾಟಕ ಕಬಡ್ಡಿ ಲೀಗ್ ಬಂದರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರೇ PKL ಅನ್ನು ಆಳ್ಬೋದು ಅಲ್ವಾ? ಖಂಡಿತ. ನಿಮ್ಗೇನು ಅನಿಸುತ್ತೆ? ಕರ್ನಾಟಕದಲ್ಲೂ ಇದೇ ಥರ ಲೀಗ್ ಶುರುವಾಗಬೇಕಾ? ನಿಮ್ಮ ಅಭಿಪ್ರಾಯ ಮರೀದೆ ಕಾಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕಬಡ್ಡಿ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.